ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ PUC ಸಮಾಜಶಾಸ್ತ್ರ ವಿಷಯದ ಮೊದಲ ಪಠ್ಯವಾದಂಥ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರದ ಬಗ್ಗೆ ತಿಳ್ಕೊಂಡು ಬರೋಣ. ಡಾಕ್ಟರ್ BS ಗುಹಾರ್ ಅವರ ಪ್ರಕಾರ ಭಾರತದ ಜನಾಂಗೀಯ ಸಮೂಹಗಳು ನಿಗ್ರಿಟೋ, ಪ್ರೋಟೋ-ಆಸ್ತಲೈಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್ನರು ಹಾಗೂ ನಾರ್ಡಿಕ್. ಅರಣ್ಯೀಕರಣ ಪ್ರಕ್ರಿಯೆಯಲ್ಲಿ ಉಂಟಾದ ಪ್ರಮುಖ ಅಡಚಣೆಗಳು: ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ, ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ ಹಾಗೂ ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆಗಳು. ಭಾರತದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ. ಕ್ರೈಸ್ತ ಧರ್ಮ. ಸಂತ ಥಾಮಸ್ ಬರ್ತೊಲೊಮಿಯೋ ಭಾರತಕ್ಕೆ ಕ್ರಿಸ್ತಶಕ 50ರಲ್ಲಿ ಕ್ರೈಸ್ತ ಧರ್ಮ ಪರಿಚಯಿಸಿದರು. ಪಂಟೆನಸ್ ಎಂಬ ಪ್ರದೇಶದಲ್ಲಿ ಅವರು ಧರ್ಮ ಬೋಧನೆಯನ್ನು ಮಾಡುತ್ತಿದ್ದರು. ಇಸ್ಲಾಂ ಧರ್ಮ. ಮಲಬಾರಿನ ರಾಜ ದಾವೋರಿನ್ ಮುಸ್ಲಿಂ ವ್ಯಾಪಾರಿಗಳನ್ನು ಆಸ್ಥಾನದಲ್ಲಿ ಇರಿಸಿಕೊಂಡನು. ಕತ್ತಿಯ ಬಲದಿಂದ ಮತಾಂತರ ಸಾಧ್ಯವಾಯಿತಾದರೂ ದ್ವೇಷವನ್ನು ಅದು ಹುಟ್ಟಿಸಿತ್ತು. ಭಾರತದಲ್ಲಿ ವೈವಿಧ್ಯತೆಯ ಲಕ್ಷಣಗಳು: ಭೌಗೋಳಿಕ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ಹಾಗೂ ಜನಾಂಗೀಯ ವೈವಿಧ್ಯತೆ. ಭಾರತದಲ್ಲಿ ಏಕತೆ: ಧಾರ್ಮಿಕ ಏಕತೆ, ಸಾಂಸ್ಕೃತಿಕ ಏಕತೆ, ಭಾಷಾ ಏಕತೆ ಹಾಗೂ ಪ್ರಾಂತೀಯ ಏಕತೆ. ರಾಷ್ಟ್ರೀಯತೆಯ ಸವಾಲುಗಳು: ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ ಹಾಗೂ ಉಗ್ರವಾದ ಮತ್ತು ಭಯೋತ್ಪಾದನೆ. ಪ್ರಾಂತೀಯವಾದದ ಪರಿಣಾಮಗಳು: ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ, ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ, ಪೂರ್ಣ ಪ್ರಮಾಣದ ರಾಜ್ಯಕ್ಕಾಗಿ ಬೇಡಿಕೆ, ಅಂತರ್ರಾಜ್ಯ ವಿವಾದಗಳು. ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳು: ಭಾರತೀಯ ಜನಸಂಖ್ಯಾ ಗಾತ್ರ ಮತ್ತು ಬೆಳವಣಿಗೆ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ, ಭಾರತದಲ್ಲಿ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ, ಜನಸಂಖ್ಯೆಯ ವಯೋರಚನೆ, ಭಾರತದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ, ಹೆಚ್ಚುತ್ತಿರುವ ಗ್ರಾಮ ಮತ್ತು ನಗರ ವ್ಯತ್ಯಾಸಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.